ಹಲೋ ನಾಗನಾ? ಓಕೆ ನಾಗ, ನಾನು ನರಹಂತಕ ಮಾತನಾಡುವುದು. ನಾಳೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಕೆ ಪ್ರಸಾದ್ ಹಾಗೂ ಶಿಕ್ಷಣ ಮಂತ್ರಿಯಾದ ರಣರುದ್ರ ಮತ್ತು SP ಶಕ್ತಿ ಕುಮಾರ್ ಪ್ರಾಣ ಯಮನ ಪಾದ ಸೇರಬೇಕು. ಒಂದೇ ಏಟಿಗೆ ಆ 3 ಬಂಡ ಜನರ ಋಣವನ್ನು ಕಳೆದ ಅವರ ರಕ್ತದಿಂದ ನಿನ್ನ ಪಾದವನ್ನು ತೋರಿಸುತ್ತೇನೆ. ನೋ ನಾಗ, ಆ 3 ಜನ ಬಂಡರ ಒಂದೇ ಏಟಿಗೆ ಮುಗಿಸಿದರೆ ನಮ್ಮ ಸೇಡು ತೀರುವುದಿಲ್ಲ. ಅವರ ಒಬ್ಬೊಬ್ಬರ ರಕ್ತ ಭೂಮಿಯ ಮೇಲೆ ಕಡಲಾಗಿ ಹರಿಯಬೇಕು. ಮೊದಲ ನಮ್ಮ ಕಡುವೈರಿಯಾದ ಕಾರ್ತಿಕನ ದೊಡ್ಡಪ್ಪನಾದ ಕೆ ಪ್ರಸಾದ್ ಹಣ ರಣ ಹದ್ದುಗಳ ಪಾದಕ್ಕೆ, ಅವನ ಹಣದ ಖಜಾನಿ ಈ ನರಹಂತಕನ ಪಾದಕ್ಕೆ. ಹಾಗಾದರೆ ಈಗ ಅವರು ಎಲ್ಲಿದ್ದಾರೆ? ಹೋಟೆಲ್ 2ನೇ ಮಹಡಿಯಲ್ಲಿ ನಮ್ಮ ದೇಶದ ಹೆಣ್ಣು ಮಕ್ಕಳ ವಿದೇಶ ಮಾರಲು ವಿದೇಶರಿಂದ ಅಡ್ವಾನ್ಸ್ ಹಣ ತೆಗೆದುಕೊಂಡು ನಾಗ ಬೇಗ ಅವನನ್ನು ಫಿನಿಶ್ ಮಾಡಿ ವಿದೇಶರಿಂದ ನಮ್ಮ ದೇಶದ ಹೆಣ್ಣು ಮಕ್ಕಳ ಮಾನ ಕಾಪಾಡು. ಓಕೆ. ಮುಖ್ಯಮಂತ್ರಿ ಕೆ ಪ್ರಸಾದ್ ಹೆಣ್ಣು ಮಕ್ಕಳನ್ನು ವಿದೇಶಕ್ಕೆ ಮಾರಿ ಹಣ ಸಂಪಾದಿಸಬೇಕೆಂದು ಚೋಳ ತೋಟ ನೀತಿ ಸ್ವಾಧೀನ ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ವಿದೇಶಕ್ಕೆ ಪಾರ್ಸಲ್ ಮಾಡುವುದಕ್ಕೆ ಪೂರ್ಣವಾಗಿ ನಿನ್ನ ಹೆಣವನ್ನು ವಿದೇಶಕ್ಕೆ ಪಾರ್ಸಲ್ ಮಾಡಲು ಇನ್ನು ಕೆಲವೇ ಕ್ಷಣದಲ್ಲಿ ಬಂದಾದರೆ ಗಂಡು ಹುಲಿ ಗಂಡು ಆಗಬಾರದು ನಾಗ. यदा यदा हि धर्मस्य ग्लानिर्भवति भारत अभ्युत्थानम् अधर्मस्य सदात्मानं सृजाम्यहम् पवित्राणार्थाय साधूनां विनाशाय च सुकृत धर्म संस्थापनार्थाय संभवामि युगे युगे। ಏನಪ್ಪ ಈ ರಾಜ್ಯದ ಮುಖ್ಯಮಂತ್ರಿ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಅಂತ ಸಂಶಯ ಪಡ್ತಾ ಇದ್ದೀರಾ? ಬರುತ್ತಾ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಲಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ದೇವರು ಯಾವುದೋ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದರೆ ಇದು ಕಲಿಯುಗ.
ತಲೆ ಇರೋರ ಕಲಿಯುಗ, ತಲೆ ತೆಗಿಯೋರ ಕಲಿಯುಗ, ತಲೆ ಹೊಡೆಯೋರ ಕಲಿಯುಗ ಅಂದಾಗ ದೇವರು ಹುಟ್ಟೋದಂದ್ರೇನು, ನಮ್ಮಂತ ಕಳನಾಯಕರ ಮಟ್ಟ ಹಾಕೋದಂದ್ರೇನು ಸಾಧ್ಯವಿಲ್ಲ. 5 ವರ್ಷ ಬಂದು ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ನಿಂತು ಭವತಿ ಭಿಕ್ಷಾ ಅಂದೇ ಅಂತ ಭಿಕ್ಷಾ ಬೇಡ್ತೀವಿ. ತಿನ್ನಾಕ ಕೂಲಿಲ್ಲ ಅಂತಲ್ಲ, ನೀವು ನೀಡೋ ಒಂದೇ ಒಂದು ಓಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತಾಡ್ತೀವಿ, ಇಲ್ಲ ಸಲ್ಲದ ಕತೆ ಕಟ್ತೀವಿ, ಹೆಂಗರ ಮಾಡಿ ಓಡ್ಕೊಂತೀವಿ. ಓಡ್ಕೊಂಡು ಸುಮ್ಮನೆ ಇರಲ್ಲ, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 5 ವರ್ಷ ಗುಮ್ತೀವಿ, ಗುಮ್ಮಿಸ್ಕೊಳ್ಳಾಕಬೇಕು. ಇದು ನಮ್ಮಂತ ರಾಜಕೀಯ ಕಿರಾಟಕ ಹಾಕುವ ಲೆಕ್ಕಾಚಾರ. ನಿಮಗೆ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪಕ್ಕದಲ್ಲಿರೋ ನಾವು ಹೇಳಲ್ಲ, ಹೇಳಿದ್ರು ಅದ್ರ ತಿಳ್ಕೊಳ್ಳೋ ಎಲ್ಲರೂ ಅವ್ರಿಗಿರಲ್ಲ. ಯಾಕಂದ್ರೆ ಎಲ್ಲರೂ ಬೀಜಿ ಅಪ್ರಾಲ್ ಒಬ್ಬ ಪಾಲಿಸಿ ಆಗಬೇಕು 100 ಅವಕಾಶ ಕೊಡ್ತಾರೆ. ನಾನು ಆಸೆ ಪಡುತ್ತಪ್ಪ, ಬಂಡವಾಳ ಹಾಕಿದ್ದೀವಿ, ಬಂಡವಾಳ ತಕ್ಕೋಬೇಕು ಅಷ್ಟ. ಅಪ್ರಾಲ್ ಒಬ್ಬ ಪಾಲಿಸಿ ಆಗಬೇಕು 100 ಅವಕಾಶ ಪಡ್ತಾನೆ. ನಾನು ಆಸೆ ಪಡುತ್ತಪ್ಪ, ದಟ್ ಈಸ್ ಮೈ ಓನ್ ಬಿಸಿನೆಸ್. ಇದೇ ನಿಮ್ಮ ಮುಸುಡಿ ನಂಬ್ಕೊಂಡು ಚುನಾವಣೆಯಲ್ಲಿ 500,000 ಹಂಚಿದೆಯಲ್ಲ, ಹೆಂಗ್ ತೆಗಿಲೇಪ್ಪ, ಹೆಂಗ್ ತೆಗಿಲಿ? ಭೂಮಿ ಮೇಲೆ ಒಂದು ಬೀಗ ಬಿದ್ದಿರೋ ರೈತ ಒಂದು ತಲೆಗೆ ಆಸೆ ಪಡ್ತಾನೆ. ನಾನು ಆಸೆ ಪಡುತ್ತಪ್ಪ, ದಟ್ ಈಸ್ ಮೈ ಓನ್ ಬಿಸಿನೆಸ್. ಬಂಡವಾಳ ಹಾಕಿದ್ದೀವಿ, ಬಂಡವಾಳ ತಕ್ಕೋಬೇಕು ಅಷ್ಟೇ. ಸರ್ಕಾರಿ ದವಾಖಾನಿ ಮಾಡಿಸ್ಕೊಡ್ರಿ, ಸಾಲಿ ಮಾಡಿಸ್ಕೊಡ್ರಿ, ರಸ್ತೆ ಮಾಡಿಸ್ಕೊಡ್ರಿ ಅಂದ್ರೆ ಹಿಂದೆ ಬಿದ್ದಿರೋ ಮಗನೇ ನಿಮ್ಮ ಅಪ್ಪ ಬಂದು ಮುಸ್ತಾನ? ಇದು ನಮ್ಮಂತ ರಾಜಕೀಯ ಕಿರಾಟಕ ಹಾಕುವ ಲೆಕ್ಕಾಚಾರ. ನಿಮಗೆ ಅರ್ಥ ಆಗೋದಿಲ್ಲ, ಅರ್ಥ ಆಗೋಗ ನಾವು ಬಿಡೋದಿಲ್ಲ, ಬಿಡೋದಕ್ಕೆ ಚಾನ್ಸು ಕೊಡೋಲ್ಲ. ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು, ನಾವು ಇಲ್ಲೇ ಇರಬೇಕು. ನಾನ್ ಮಾತಾಡೋದು ಸ್ವಲ್ಪ ಬಿಡಿಸೋದ್ರು ಅದು ಕಾರ್ಯನೇ ಇರ್ತದೆ. ದುಡ್ಡಿನ ದೊಡ್ಡವ ಈ ಕೆ ಪ್ರಸಾದ್, ಸೊಕ್ಕಿನ ದೊಡ್ಡವ ಈ ಕೆ ಪ್ರಸಾದ್, ದೌಲತ್ನ ದೊಡ್ಡವ ಈ ಕೆ ಪ್ರಸಾದ್. ನಿಮ್ಮಂತ ಜನರ ಕೇಕೆ ಸಿಳಿಯನ್ನು ಕೇಳುತ್ತಾ ಹುಟ್ಟಿ ಬಂದವನೇ ಈ ಕೆ ಪ್ರಸಾದ್. 25 ವರ್ಷಗಳ ಹಿಂದೆ ಈ ಪ್ರಸಾದ, ಈ ಕೆ ಪ್ರಸಾದ 25 ವರ್ಷಗಳ ಹಿಂದೆ MLA ಆಗಿ ಕಾರ್ಯನಿರ್ವಹಿಸುತ್ತಿದ್ದ. ಆದರೆ ಇಂದು ಇದೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಇನ್ನು ಮುಂದೆ ಈ ರಾಜಕೀಯದಲ್ಲಿ ನಾನು ಹೇಳಿದ್ದೇನೆ, ಆಡಿದ್ದೇ ರೀತಿ ನಾ ಮಾಡಿದ್ದೇ ಕಾನೂನು, ನಾನು ನುಡಿದಿದ್ದೇ ನುಡಿಮುತ್ತಾದರೆ ಹೇಳಿರುವ ಮಾತೇ ವೇದ ವಾಕ್ಯ. ಬಹುದಿನದಿಂದ ನನ್ನ ಆಶೆಯಂತೆ ಆ ಬಡಬಿಕಾರಿ ಶಿವೇನ ಮಟ್ಟಿ 2 ಎಕರೆ ಮಟ್ಟಿ ಹೊಲದಲ್ಲಿ ಗಾರ್ಮೆಂಟ್ ಫ್ಯಾಕ್ಟರಿ ಕಟ್ಟಿಸಿ ಅದರಲ್ಲಿ ಕೆಲಸಕ್ಕೆ ಬರುವ ಚಂದುಳ್ಳ ಚೆಲುವೆಯರನ್ನು ವಿದೇಶಕ್ಕೆ ಪಾರ್ಸಲ್ ಮಾಡಿ ಹಣ ಸಂಪಾದಿಸುವುದೇ ಈ ಮುಖ್ಯಮಂತ್ರಿ ಕೆ ಪ್ರಸಾದನ ಮುಖ್ಯ ಉದ್ದೇಶ. ಅದರ ಬಗ್ಗೆ ಚರ್ಚಿಸಲು ನನ್ನ ಮಿತ್ರರಾದ ಶಿಕ್ಷಣ ಮಂತ್ರಿ ಹಾಗೂ PSI ಅನ್ನು ಬರಲು ಹೇಳಿದ್ದೆ. ಓಹೋ, ಇತ್ತ ಕಡೆಗೆ ಬಂದರಂತೆ ಕಾಣಿಸುತ್ತದೆ.
ಈ ರಾಜ್ಯಕ್ಕೆ ಮುಖ್ಯಮಂತ್ರಿಯಾದ ಈ ಕೆ ಪ್ರಸಾದನನ್ನು ಹೆಸರಿಟ್ಟು ಕೂಗುವಷ್ಟು ಧೈರ್ಯ ನಿನಗೆ? ಏ ಬಕರಾರನ ಮಗನೇ, ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದರೇನ, ಪರ ರಾಜ್ಯದ ಮುಖ್ಯಮಂತ್ರಿ ಆದ್ರೇನ, ನಿಮ್ಮಂತ ದೇಶದ್ರೋಹಿ ಗೋಮಕರಿಗೆ ಈ ಆತ್ಮೀನಾಗ ಕೊಡುವ ಮರ್ಯಾದೆ ಇಷ್ಟ. ಮೀಸೆ ಬಿಟ್ಟ ಮಾತ್ರಕ್ಕೆ ಮೇವುಗಳ ಬೆಕ್ಕಲ್ಲ ಹುಲಿ ಆಗಲ್ಲ. ಹುಲಿ ಎಲ್ಲಿಂದ ಹುಲಿನಗಳು ಯಾರ ನೀನು ಕುಂಡಿ ಯಾರ ಪುಂಡ ಪುಕರಿಗಳ ಗಂಡ ಗಂಡದಿ ಸೂರರ ಮಿಂಡ, ನಿಮ್ಮಂತ ರಾಜಕಾರಣಿಗಳ ಗುರು, ದೇಶದ್ರೋಹಿಗಳ ಶತ್ರು, ಅತ್ಕಾತರ ಕಾಲುವೆ ನಾಗ ನಾಗನ ನಾಗ ನೀನೇಕೆ ಇಲ್ಲಿಗೆ ಬಂದೆ? ನಿನ್ನ ತಲೆ ಕಡದ ಕಸದ ತೊಟ್ಟಿಗೆ ಹಾಕಿ ನಿನ್ನ ನರ ಕತ್ತರಿಸಿ ನರಕದ ನಾಯಿಗೆ ಹಾಕಲೆಂದು ಬಂದಿದ್ದೇನೆ. ಗಂಡು ಹುಲಿ ಅರಬಡೋದ್ರಿಂದ ಈ ನಾಗ ಲುಕ್ ಮಿಸ್ಟರ್ ನಾಗ, ಲುಕ್ ಮಿಸ್ಟರ್ ನಾಗ, ಈ ಮುಖ್ಯಮಂತ್ರಿ ಪವರ್ ಏನನ್ನೋದು ನಿನಗೆ ಚೆನ್ನಾಗಿ ತಿಳಿದುಕೊಂಡು ಬಾ, ಚೆನ್ನಾಗಿ ತಿಳಿದುಕೊಂಡು ಮಾತನಾಡು. ಕೆ ಪ್ರಸಾದ್, ನೀನು ಯಾರು, ನಿನ್ನ ಪವರ್ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತಾ. 25 ವರ್ಷಗಳ ಹಿಂದೆ ನೀನೊಬ್ಬ ಸೊಸೈಟಿ ಚೇರ್ಮನ್, ಬಡವರಿಗಾಗಿ ಸರ್ಕಾರ ಕಳಿಸುತ್ತಿರುವ ಅಕ್ಕಿ ಗೋಧಿಯನ್ನು ನ್ಯಾಯದ ಬೆಲೆಗೆ ಮಾರದೆ ಅನ್ಯಾಯದ ಬೆಲೆಗೆ ಮಾರಿ ₹3 ಕೊಡಬೇಕಾದ ಕೆಜಿ ಅಕ್ಕಿಯನ್ನು ₹6 ಕೆಜಿ ಕೊಡಬೇಕಾದ ಗೋಧಿಯನ್ನು ₹12 ಕೊಡಬೇಕಾದ ಸಕ್ಕರೆಯನ್ನು ₹24ಕ್ಕೆ 1/2 ಹಣದಿಂದ ಬಾಜು ಬೆಳೆಸಿಕೊಂಡಿದ್ದಲ್ಲದೆ ತಲಾ ಒಂದೊಂದು ಓಟಿಗೆ ₹100ದಂತೆ ಕೋಟ್ಯಾನ ಗಂಟೆ ಹಣ ಖರ್ಚು ಮಾಡಿ ಓಟ ಹಾಕಿಸಿಕೊಂಡು ಕೊನೆಗೆ ಓಟ ಹಾಕಿದ ಆ ಬಡವರ ಹೊಟ್ಟೆ ಮೇಲೆ ಹೊಡೆದಿರುವ ನೀನೊಬ್ಬ ಈ ದೇಶದ್ರೋಹಿ. ಈ ನಾಗನೇ ಬೇರೆ, ಈ ನಾಗನ ಸ್ಟೈಲೇ ಬೇರೆ.